ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು KCT 2026 ಮತ್ತು ನೀಟ್ ಎಲ್ಲ ಸ್ಟೂಡೆಂಟ್ಸ್ ಇದ್ರೆ ವೆರಿ 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 ಇಂಪಾರ್ಟೆಂಟ್ ಇರುತ್ತೆ. ಪ್ರೀ ರೌಂಡ್ ಬಗ್ಗೆ ಇರುತ್ತೆ ಮತ್ತು ಮುಂದಿನ ರೌಂಡ್ ಏನಿರುತ್ತೆ ಅದೆಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ವಿಡಿಯೋ ಮಿಸ್ ಮಾಡಿದರೆ ಮುಂದೆ ನಿಮಗೇನೆ ಸಮಸ್ಯೆ ಆಗುತ್ತೆ. ಆಗ್ಬೋದು ಅಂತಲ್ಲ, ಖಂಡಿತ ಆಗುತ್ತೆ. ಏನಕ್ಕಂತಂದರೆ ನೀವು ಯಾವುದೋ ಒಂದು ಸ್ಟೆಪ್ ಲಾಗಿನ್ ಮಾಡೋದಾಗಿರಲಿ, ಅಪ್ಡೇಟ್ ಮಾಡೋದಾಗಿರಲಿ ಮಿಸ್ ಮಾಡಿದರೆ ಕೆಗೆ ನೀವು ಪೆನಾಲ್ಟಿ ಫೈನ್ ಪೇ ಮಾಡಬೇಕಾಗ್ತದೆ. ಸರಿನಾ? ನೀಟ್ ಸ್ಟೂಡೆಂಟ್ಸ್ ನಿಮ್ಗಂತೂ ಕಂಪಲ್ಸರಿ ವಿಡಿಯೋ ನೋಡಲೇಬೇಕು. ಏನಕ್ಕಂತಂದರೆ ನೀವು MCCನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಾ, ಇಲ್ಲೂ ಕೂಡ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಈ ರೀತಿ ಮಲ್ಟಿಪಲ್ ಟಾಸ್ಕ್ ಇರುತ್ತೆ ನಿಮ್ಮದು. ಸೊ ಅವಾಗ ಏನಾಗ್ಬಿಡುತ್ತೆ ನಿಮಗೆ ಅಲ್ಲಿ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ನೀವು ಏನೇನು ಅಪ್ಡೇಟ್ ಮಾಡ್ಬೇಕನ್ನೋದು ವಿಡಿಯೋನ ಕೊನೆಯವರೆಗೂ ಹೇಳ್ತಾ ಇರ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ಅಪ್ಡೇಟ್ ಮಾಡೋದು ಮರ್ತು ಬಿಟ್ಟಿದ್ದೀರಾ ಅಂತಂದರೆ ನೀವು ಕೆಗೆ ಫೈನ್ ಪೇ ಮಾಡಬೇಕಾಗ್ತದೆ. ಎಷ್ಟು ಫೈನ್ ಅಂತಂದರೆ 10,000 20,000 ಅಲ್ಲ, ಮೋರ್ ದ್ಯಾನ್ 1 lakh 2 lakh 3 lakh ಫೈನ್ ಇರುತ್ತೆ. ನಮ್ಮ ಸ್ಟೂಡೆಂಟ್ಸ್ ಕೂಡ ಪೇ ಮಾಡಿದ್ದಾರೆ ಲಾಸ್ಟ್ ಇಯರು. ಸರಿ, ಅವ್ರು ಏನಕ್ಕೆ ಮಿಸ್ ಮಾಡ್ಕೊಂಡಿದ್ದಾರೆ? ಅವ್ರು ಪೇ ಮಾಡಲ್ದೇ ಕೂತಿದ್ರು, ಬಟ್ ಕೇಸ್ ಫೈಲ್ ಆಗುತ್ತೆ. ಸೊ ಕಂಪಲ್ಸರಿ ಪೇ ಮಾಡಲೇಬೇಕಾಗುತ್ತೆ. ಪೇ ಮಾಡಿದ್ದಾರೆ. ಸೊ ನಿಮ್ಮ ಜೊತೆ ಆ ರೀತಿ ಆಗಬಾರ್ದು ಅಂತಾರೆ. ವಿಡಿಯೋನ ಕೊನೆವರೆಗೂ ನೋಡಿ, ನಾವು ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ. ಸರಿನಾ? ಏನು ಹೇಳ್ತಿದ್ದಾರೆ ಈ ಸ್ಲೈಡಲ್ಲಿ ಅಂತಂದರೆ, KA ಕಡೆಯಿಂದ ಹೋದ ವರ್ಷ ಎಲ್ಲ 2+1 ರೌಂಡ್ಸ್ ಆಗಿತ್ತು. ಅಂತಂದರೆ 2 ರೌಂಡು ಪ್ಲಸ್ 1 ಸ್ಟೇ ವೇಕೆನ್ಸಿ ರೌಂಡು, ಇಲ್ಲ ಮಾಪಪ್ ರೌಂಡು, ಈ ರೀತಿ ಆಗಿತ್ತು. ಇಂಜಿನಿಯರಿಂಗ್ ಅಂತಂದರೆ ಕಂಪ್ಲೀಟಾಗಿ 3 ರೌಂಡ್ ಏನು ಕೌನ್ಸಿಲಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗಿತ್ತು. ಇದು ಹೋದ ವರ್ಷ. ಬಟ್ ಈ ವರ್ಷ ಏನಂತಂತಂದರೆ 1 ರೌಂಡ್ ಜಾಸ್ತಿ ಆಗ್ತಾ ಇದೆ. ಅದು ಬಂದುಬಿಟ್ಟು ಪ್ರೀ ರೌಂಡ್ ಅಂತ. ಓಕೆ, ಪ್ರೀ ರೌಂಡ್ಗೆ ಎಲ್ಲರೂ ರಿಜಿಸ್ಟರ್ ಆಗಬೇಕಾಗುತ್ತೆ. ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋದೆಲ್ಲ ಮಾಡಿದ್ದೀನಿ. ನೀವು ಬೇಕಾದರೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ನೋಡ್ಕೊಳ್ಬಹುದು. ಮತ್ತು ನನ್ನ ಹಿಂದಿನ ವಿಡಿಯೋದಲ್ಲಿ ಪ್ರೀ ರೌಂಡ್ಗೆ ಏನು ರಿಜಿಸ್ಟರ್ ಆಗಬೇಕು, ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಸೀಟ್ ಅಲಾಟ್ಮೆಂಟ್ ಅಂದರೆ ಏನು, ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ಎಲ್ಲ ಡೀಟೇಲ್ಸ್ ಇದೆ. ನೀವು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಿಗುತ್ತೆ, ಅಲ್ಲಿ ನೋಡ್ಕೊಳ್ಬೋದು. ಅಷ್ಟೆಲ್ಲ ಏನು ತೊಂದರೆ ಪಡ್ಕೋತೀರಾ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನಿಮ್ಮ KCT ರಿಸಲ್ಟ್ ಬರೋಕ್ಕೆ ಇನ್ನೂ ಒಂದು 8 ಡೇಸ್ ಆಗಿಬಿಡುತ್ತೆ. ಆ 8 ಡೇಸಲ್ಲಿ ನೀವೆಲ್ಲ ವೀಡಿಯೋಸ್ ನೋಡ್ಕೊಂಡ್ಬಿಟ್ಟು ಪ್ರಿಪೇರ್ ಆಗಿಬಿಡಿ. ಓಕೆ, ಈ ವರ್ಷ 3+1 ರೌಂಡ್ಸ್ ಆಗುತ್ತೆ ಕಂಪಲ್ಸರಿ. ಮತ್ತು ಏನಂತಂತಂದರೆ ಈ ಸ್ಲೈಡ್ ಬಂದುಬಿಟ್ಟು ನೀಟ್ ಸ್ಟೂಡೆಂಟ್ಸ್ಗಿರುತ್ತೆ. ಓಕೆ, ಈ ವಿಡಿಯೋ KCT ಮತ್ತು ನೀಟ್ ಸ್ಟೂಡೆಂಟ್ಸ್ಗಿರುತ್ತೆ. ಬರೀ ಈ ಸ್ಲೈಡ್ ಬಂದುಬಿಟ್ಟು ಮತ್ತು BPT BPO ಮತ್ತು ಈ ಥರ ಸ್ಟೂಡೆಂಟ್ಸು ನೀವು ಕೂಡ ವಿಡಿಯೋನ ಕೊನೆವರೆಗೂ ಲಾಸ್ಟಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್ ಕೊಟ್ಟಿರ್ತೀನಿ. ನೀವು ಕೌನ್ಸಿಲಿಂಗಲ್ಲಿ ಯಾವ ರೀತಿ ನಿಮ್ಮ ಸೀಟ್ನ ಬೇಗ ಪಡ್ಕೊಳ್ಬೇಕು ಅನ್ನೋದನ್ನ. ಓಕೆ, ನೀಟ್ ಸ್ಟೂಡೆಂಟ್ಸ್ಗೆ ಏನಂತಂದರೆ ವೈದ್ಯಕೀಯ ಸೀಟು ಅಖಿಲ ಭಾರತ ಅಂತಂದರೆ MCC ರೌಂಡು. ಓಕೆ, ಹಂಚಿಕೆಯ ಭಾಗವಹಿಸುವ ಕುರಿತು ಅಂತ ಹೇಳ್ತಾ ಇದ್ದಾರೆ. ಏನಂತಂದರೆ ನೀವು ನೀಟ್ ಸ್ಟೂಡೆಂಟ್ಸು ಆಲ್ ಇಂಡಿಯಾ ಕೌನ್ಸಿಲಿಂಗ್, MCC ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಫಾರ್ ಆಲ್ ಇಂಡಿಯಾ ಸೀಟ್ಸ್ ಅಂತ. ಇಂಡಿಯಾದಲ್ಲಿ ಯಾವುದೆಲ್ಲ ಮೆಡಿಕಲ್ ಸೀಟ್ಸ್ ಇದೆ, ಡೆಂಟಲ್ ಸೀಟ್ಸ್ ಇದೆ, ಐ ಸೀಟ್ಸ್ ಇದೆ, ನಿಮ್ಗೆ ಬೇಕಂದರೆ MCCನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸರಿನಾ? ಅದಲ್ಲದೆ ಮತ್ತೇನಂತಂದರೆ ಕರ್ನಾಟಕದಲ್ಲಿರೋ ಸೀಟ್ ನಿಮಗೆ ಅಂತಂದರೆ MCCನಲ್ಲೂ ನೀವು ಆ ಸೀಟ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಬಟ್ ಕರ್ನಾಟಕ ನಡೆಸೋ KA ನೀಟ್ ಕೌನ್ಸಿಲಿಂಗಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. KA ನೀಟಲ್ಲಿ ಏನಂತಂದರೆ 85% ಸೀಟ್ ಅಲೋಕೇಟ್ ಆಗುತ್ತೆ, ಅಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಏನಂತಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ಅಂತ ಇರ್ತದೆ. MCC ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಕ್ತು, ಕರ್ನಾಟಕನೂ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಕ್ತು ಅಂದರೆ ಕರ್ನಾಟಕ ಸೀಟ್ ನೀವು ಕ್ಯಾನ್ಸಲೇಷನ್ ಮಾಡ್ಕೊಂಡ್ಬಿಟ್ಟು MCC ಜಾಯ್ನ್ ಆಗ್ಬೋದು. ಯಾವುದೇ ರೀತಿಯ ಫೈನ್ ಪೇ ಮಾಡೋ ಅವಶ್ಯಕತೆ ಇರ್ತಿಲ್ಲ. ಬಟ್ ಏನಂತಂದರೆ ಕರ್ನಾಟಕದಲ್ಲಿ ಮಾಪಪ್ ರೌಂಡು, ಸ್ಟೇ ವೇಕೆನ್ಸಿ ರೌಂಡ್ ಅಂತ ಇರ್ತದೆ, ಥರ್ಡ್ ರೌಂಡ್. ಓಕೆ, ಥರ್ಡ್ ರೌಂಡು ಅದ್ರಾಗ ಏನು ಮಾಡ್ತೀರಾ ನೀವು, ಕರ್ನಾಟಕದಲ್ಲೂ ನಿಮ್ಗೆ ಸೀಟ್ ಸಿಗುತ್ತೆ, MCCನಲ್ಲೂ ಸೀಟ್ ಸಿಗುತ್ತೆ. ನೀವು ವಿತೌಟ್ ಇನ್ಫಾರ್ಮ್ ಮಾಡ್ದೇ MCCನಲ್ಲಿ ಅಡ್ಮಿಷನ್ ಆಗಿಬಿಟ್ಟು ಕಾಲೇಜ್ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಕರ್ನಾಟಕದಲ್ಲಿ ನೀವು ಇನ್ಫಾರ್ಮ್ ಮಾಡದಿರೋ ಕಾರಣ ನೀವು ಮಿನಿಮಮ್ 2-3 lakh ಫೈನ್ ಪೇ ಮಾಡಬೇಕಾಗುತ್ತೆ. ಸರಿನಾ? ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ. ನೀವು ಮಾಡದೇ ಇದ್ದರೂ ಏನು ಪರವಾಗಿಲ್ಲ ಅಂದ್ಕೊಳ್ಬೇಡಿ, ಕಂಪಲ್ಸರಿ ನಿಮ್ಮ ಹತ್ರ ಹೆಚ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನೀವು KA ವೆಬ್ಸೈಟಲ್ಲಿ ಬಿಡ್ತಾರೆ ಎಕ್ಸಿಟ್ ಫ್ರಮ್ KA, ನಿಮಗೆ MCCನಲ್ಲಿ ಸೀಟ್ ಸಿಕ್ಕಿದೆ, ಇಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಈ ರೀತಿ ಲಿಂಕ್ ಬಿಡ್ತಾರೆ. ಆ ಲಿಂಕ್ ಬಿಟ್ಟಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಇನ್ಫಾರ್ಮೇಷನ್ ಮಿಸ್ ಆಗಬಾರ್ದು ಅಂದರೆ ಏನು ಮಾಡ್ಬೇಕು ಹೇಳಿ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಟೈಮ್ ಟು ಟೈಮ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ, ನಾನೇನೋ ವಿಡಿಯೋ ಮಾಡಿಬಿಟ್ಟೆ ಅದು ನಿಮ್ಗೆ ತಲುಪಿರಲಿಲ್ಲ ಅಂತಂದರೆ ನೀವು ಮಿಸ್ ಮಾಡಿಕೊಂಡ್ರೆ ಆಯಿತು, ಫೈನ್ ಪೇ ಮಾಡೋ ಕಂಪಲ್ಸರಿ ಮಾಡಬೇಕಾಗುತ್ತೆ. ಮತ್ತು ಮೆಡಿಕಲ್ಲು, ಡೆಂಟಲ್, ಐ ಶೀಟ್ಸು, ಯಾವುದೇ ರೀತಿಯ ಮ್ಯಾನೇಜ್ಮೆಂಟ್ ಸೀಟ್ಸು ಅದೇನಿರೋದಿಲ್ಲ. ಯಾರಾದರೂ ನನಗೆ ಅಮೌಂಟ್ ಕೊಡಿ, ನಾನು ನಿಮಗೆ ಸೀಟ್ ಇಸ್ಕೊಡ್ತೀನಿ, ಮೆಡಿಕಲ್ ಸೀಟ್ ಇಸ್ಕೊಡ್ತೀನಿ, ಡೆಂಟಲ್ ಸೀಟ್ ಇಸ್ಕೊಡ್ತೀನಿ ಅಂದರೆ ನಂಬಕ್ಕೆ ಹೋಗಬೇಡಿ. ಎಲ್ಲನೂ KA ಥ್ರೂನೇ ಆಗಿಬಿಡುತ್ತೆ. ಯಾರೇ ಮಧ್ಯೆ ಇರುತ್ತಿಲ್ಲ, ನೀವು ಮತ್ತು KA ಮಧ್ಯೆ ಯಾರೂ ಇರೋದಿಲ್ಲ. ನೀವು ಬರೀ ಆಪ್ಷನ್ ಎಂಟ್ರಿ ಮಾಡ್ಬೋದು. ವಿಡಿಯೋ ನೋಡ್ಕೊಂಡ್ಬಿಟ್ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ಕೊಂಡ್ಬಿಟ್ಟು ನೀವು ಇದು ಮಾಡ್ಕೊಳ್ಳಿ. ಸರಿನಾ? ಸ್ವಲ್ಪ ಸ್ಟೂಡೆಂಟ್ಸ್ ಇರ್ತಾಯಿದ್ರು, ಅವ್ರ ಊರು ಹಳ್ಳಿ ಕಡೆ ಇರುತ್ತೆ, ಕರೆಂಟ್ ಇರೋದಿಲ್ಲ, ನೆಟ್ವರ್ಕ್ ಇರೋದಿಲ್ಲ, ಮತ್ತು ಕಂಪ್ಯೂಟರ್ ಸಿಸ್ಟಮ್ ಇರೋದಿಲ್ಲ ಅಂತ ನೀವು ಮೊಬೈಲಲ್ಲಿ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾವುದೇ ರೀತಿಯ ತೊಂದರೆ ಇಲ್ಲ. ನಾನು ಮುಂದೆ ಬರೋ ವೀಡಿಯೋದಲ್ಲಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳಿರ್ತೇನೆ.
ಆದರೂ ಸರ್ ನನಗೆ ಪ್ರಾಬ್ಲಮ್ ಆಗುತ್ತೆ ಕೌನ್ಸ್ಲಿಂಗ್ ಅಂತಂದರೆ ಕಾಲೇಜ್ ಅಣ್ಣಗ ಯೂಟ್ಯೂಬ್ ಚಾನಲ್ ಏನು ಮಾಡ್ತಿದ್ದೀವಿ ಅಂದರೆ ಪೇಡ್ ಕೌನ್ಸ್ಲಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ 35 to 40 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಏನೆಲ್ಲ ಡೀಟೇಲ್ಸು ಏನು ಅಂತ ಬೇಕಂತಂದರೆ ನೀವು ಈ ಸ್ಕ್ರೀನ್ನ ಪಾಸ್ ಮಾಡಿಬಿಟ್ಟು ಇಲ್ಲಿ ನಂಬರ್ ಇದೆ ಅಲ್ವಾ, ಈ ನಂಬರ್ಗೆ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ಸರ್ ಮೆಂಟರ್ಶಿಪ್ ಅಂತ. ಆವಾಗ ನಮ್ಮ ಟೀಮ್ ಏನು ಮಾಡುತ್ತೆ, ನಿಮಗೆ ರೆಸ್ಪಾಂಡ್ ಮಾಡುತ್ತೆ. ನೀವೇನಾದರೂ ಕಮೆಂಟ್ಸು ನಿಮ್ಮ ಡೌಟ್ಸು ಇಲ್ಲಿ ವಾಟ್ಸಪ್ ನಂಬರ್ಗೆ ನೀವು ಹಾಕಿದರೆ ರೆಸ್ಪಾಂಡ್ ಮಾಡೋದಿಲ್ಲ. ಏನಕ್ಕಂತಂದರೆ ಇವರು ಕಾಲ್ ಸೆಂಟರ್ ಪರ್ಸನ್ ನಿಮಗೆ ರೆಸ್ಪಾಂಡ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ನೀವೇನಾದರೂ ಕಮೆಂಟ್ ಹಾಕಿದರೆ 100% ನಾವು ರೆಸ್ಪಾನ್ಸ್ ಮಾಡಿರ್ತೀವಿ. ಕಮೆಂಟ್ ಬಂದುಬಿಟ್ಟು ನಮ್ಮ 5 ಮೆಂಬರ್ಸ್ ಟೀಮ್ ಇದೆ ಎಕ್ಸ್ಪರ್ಟ್ದು. ಸೊ ಅವರೆಲ್ಲ ನಿಮ್ಮ ಕಮೆಂಟ್ಸ್ ನೋಡ್ಕೊಳ್ತಾ ಇರ್ತೀವಿ. ಸೊ ನಾವೇ ರೆಸ್ಪಾಂಡ್ ಮಾಡಿರ್ತೀವಿ. ಸೊ ವಾಟ್ಸಪ್ಪಲ್ಲಿ ಏನು ಕಮೆಂಟ್ಸ್ ಹಾಕಕ್ಕೆ ಹೋಗಬೇಡಿ. ಸರ್ ಮೆಂಟರ್ಶಿಪ್ ಅಂತ ಹಾಕಿ ನಿಮಗೆ ಪೇಡ್ ಕೌನ್ಸಿಲಿಂಗ್ ಬೇಕಂದರೆ ಸರಿ, ಅಷ್ಟೇನಾ? ಪ್ರಾಧಿಕಾರದ ಸೀಟ್ ಹಂಚಿಕೆ ಭಾಗವಹಿಸೋದು ಹೇಗೆ ಅಂತಂದರೆ KA ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್, ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ನೀವು ಹೇಗೆ ಇದು ಮಾಡಬೇಕಾಗುತ್ತೆ ಅಂತಂದರೆ ಅಭ್ಯರ್ಥಿಯು ಮೊದಲನೇದಾಗಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಪ್ರಾಧಿಕಾರ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ರಿಸಲ್ಟ್ ಬಂದಮೇಲೆ ಒಂದು ವೀಕಲ್ಲಿ ಏನಾಗುತ್ತೆ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಬರುತ್ತೆ. ಇದು ವೆರಿಫಿಕೇಷನ್ ಸ್ಲಿಪ್ ಈ ರೀತಿ. ಓಕೆ, ಇದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಕ್ಯಾಂಡಿಡೇಟ್ ಡೀಟೇಲ್ಸ್, ರಿಸರ್ವೇಷನ್ ಡೀಟೇಲ್ಸ್, ಮತ್ತು ನಿಮ್ಮ ಬೋರ್ಡ್ ಎಕ್ಸಾಮ್ ಡೀಟೇಲ್ಸ್, ರ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಇರುತ್ತೆ. ನೀಟ್ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ರಿಗೂ ಸೇಮ್ ಇರುತ್ತೆ ಅದು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಇನ್ ಡೀಟೇಲ್ ಆಗಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅಂದರೆ ಏನು, ಅದರಲ್ಲಿ ಏನಿರುತ್ತೆ ಎಲ್ಲನೂ ಹೇಳಿರ್ತೇನೆ. ವೆರಿಫಿಕೇಷನ್ ಸ್ಲಿಪ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಅದಾದಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೋಸ್ಕರ ಏನಂತಂದರೆ ನೀವು ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಎಲ್ಲಿಂದ ಮಾಡ್ಕೊಳ್ಬೇಕಾಗತ್ತಂದರೆ ನೀವು ನಿಮ್ಗೆ ಯಾವುದೆಲ್ಲ ಇಷ್ಟ ಇರುತ್ತೆ ಆ ಕಾಲೇಜ್ ಲಿಸ್ಟ್ನ ಇದು ಮಾಡ್ಕೊಳ್ಳಿ. ಒಂದು ನೋಟ್ಬುಕ್ ಪೆನ್ ತೊಗೊಂಡ್ಬಿಟ್ಟು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡಿರಿ. ಮತ್ತು ಏನು ಮಾಡುತ್ತೆ ಅಂದರೆ ಅವ್ರ ವೆಬ್ಸೈಟಲ್ಲಿ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಸೀಟ್ ಮೆಟ್ರಿಕ್ಸಲ್ಲಿ ನೀವು ಪ್ಲೀಸ್ ಕಟ್ ಆಫ್ ನೋಡಿಕೊಂಡು ಆಪ್ಷನ್ ಎಂಟ್ರಿಗೆ ಪ್ರಿಪೇರ್ ಆಗಬೇಡಿ. ಜಸ್ಟ್ ನೀವು ಸೀಟ್ ಮೆಟ್ರಿಕ್ಸಲ್ಲಿ ಹೋಗಿ ನೋಡಬೇಕು, ನನಗೆ CS ಬ್ರಾಂಚ್ ಬೇಕಾಗಿದೆ, ಯಾವ್ಯಾವ ಕಾಲೇಜಲ್ಲಿ ಬೇಕಾಗಿದೆ, ಈ ಕಾಲೇಜಲ್ಲಿ CS ಬ್ರಾಂಚ್ ಇದೆಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು. ಮತ್ತು ಈ ಬ್ರಾಂಚಲ್ಲಿ ಈ ಕಾಲೇಜಲ್ಲಿ CS ಬ್ರಾಂಚ್ಗೆ ಎಷ್ಟು ಫೀಸ್ ಇದೆ, 1,20,000 ಇದೆ. ಸರಿ, ನಮ್ಮ ಪೇರೆಂಟ್ಸಿಗೆ ಕೇಳ್ತೀನಿ, ಅಪ್ಪ ನಾನು ಈ ಕಾಲೇಜಲ್ಲಿ 1,20,000 ಇದೆ, ನಾನು ಆಪ್ಷನ್ ಎಂಟ್ರಿಯಲ್ಲಿ ಫಿಲ್ ಮಾಡಲ, ಬಂದರೆ ಹೋಗ್ಬೋದಾ? ನಾನು ಈ ಕಾಲೇಜ್ ಬಂದುಬಿಟ್ಟು ಬೆಂಗಳೂರಲ್ಲಿದೆ, ಈ ಏರಿಯಾನಲ್ಲಿದೆ, ಇಲ್ಲ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ, ಲ್ಯಾಬ್ ಈ ರೀತಿ ಇದೆ, ಸ್ಟಾಫ್ಸ್ ಈ ರೀತಿ ಇದ್ದಾರೆ, ಎಲ್ಲನೂ ಸೀಟ್ ಮೆಟ್ರಿಕ್ಸು ಮತ್ತು ಕಾಲೇಜ್ ಪೋರ್ಟಲಲ್ಲಿ ಇರುತ್ತೆ. ಅದನ್ನು ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ. ಗರ್ಲ್ಸ್ ಪ್ಲೀಸ್ ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್. ಓಕೆ, ಏನಕ್ಕಂತಂದರೆ ಲಾಸ್ಟ್ ಇಯರ್ ಕೂಡ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಂದೇ ಸ್ಟೂಡೆಂಟ್ಸು ನೀವು ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದೆ, ಬಟ್ ನಿಮ್ಮ ಪೇರೆಂಟ್ಸ್ಗೆ ಇಷ್ಟ ಇರಲಿಲ್ಲ ಅದು. ಓಕೆ, ನೀವು ಅಲ್ಲಿ ಹೋಗಿ ಕಲಿಯೋದಾಗಿರಲಿ, ಆ ಫೀಸ್ ಪೇ ಮಾಡೋದಾಗಿರಲಿ, ಮತ್ತೊಂದು ನಿಮ್ಮ ಪೇರೆಂಟ್ಸ್ಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೋಸ್ಕರ ನೀವು ಖಂಡಿತ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ. ಬಾಯ್ಸ್, ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಫೀಸ್ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡಿ. ನೀವು ಕಾರ್ಡಲ್ಲಿದ್ದರೂ ಹೋಗಿ ಕಲ್ತು ಬರ್ತೀರಾ ಅಂತ ನಿಮ್ಮ ಪೇರೆಂಟ್ಸ್ಗೆ ಗೊತ್ತಿರುತ್ತೆ, ಬಟ್ ಫೀಸ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಿ. ಅಭ್ಯರ್ಥಿಗಳು ತಮಗೆ ಆಸಕ್ತಿ ಇರುವ ಕಾಲೇಜ್ ಕೋರ್ಸ್ಗಳನ್ನು ಬಿಳಿ ಹಾಲೆ, ನಾನು ಇವಾಗಲೇ ಹೇಳಿದೆ ಸರ್ನಾ. ಇಲ್ಲಿ ಲಾಸ್ಟ್ ಇಯರ್ ಕಟ್ ಆಫ್ ಎಲ್ಲ ನೋಡ್ಕೊಂತ ಹೇಳಿದರೆ ಅದೇನು ನೋಡ್ಕೊಳ್ಬೇಡಿ. ಮತ್ತು ನಿಮ್ಗೆ ಎಷ್ಟು ಇಷ್ಟ ಇರುತ್ತೆ ಅಷ್ಟೊಂದು ಆಪ್ಷನ್ ಎಂಟ್ರಿ ಮಾಡ್ಬೋದು, ಯಾವುದೇ ರೀತಿಯ ಲಿಮಿಟ್ ಇಲ್ಲ. ಬಟ್ ನಿಮ್ಗೆ ಯಾವ ರೀತಿ ಇಷ್ಟ ಇರುತ್ತೆ ಅದನ್ನೇ, ಫಸ್ಟ್ ನಂಗೆ ಇದು ಇಷ್ಟ, ಸೆಕೆಂಡ್ ಇಷ್ಟ, ಆ ರೀತಿ ಇದು ಮಾಡ್ಕೊಳ್ಬೇಕಾಗುತ್ತೆ. ಸರಿನಾ? ಮತ್ತು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ನೆಕ್ಸ್ಟ್ ವೀಡಿಯೋ ಕ್ಲಿಯರ್ ಆಗಿ ಮಾಡ್ತೀನಿ, ಡೋಂಟ್ ವರಿ ಅಬೌಟ್ ಇಟ್. ಇನ್ನೊಂದು ಏನಂತಂದರೆ ಆನ್ಲೈನ್ ಸೀಟ್ ಹಂಚಿಕೆ. ಆನ್ಲೈನ್ ಯಾವ ರೀತಿ ಸೀಟ್ ಹಂಚಿಕೆ ಆಗುತ್ತದೆ ಅಂತಂದರೆ ಯಾವುದೇ ರೀತಿಯ ಪರ್ಸನ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡೋದಿಲ್ಲ. ಓಕೆ, ಪರ್ಸನ್ ಅಂದರೆ ಇವಾಗ ನೀವು ರಮೇಶ್ ಅನ್ನೋರು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ರಮೇಶ್ ಅನ್ನೋನು ಆಪ್ಷನ್ ಎಂಟ್ರಿ ಮಾಡೋನೆ ಅಂತ ಓಪನ್ ಮಾಡಿಬಿಟ್ಟು ನೀವು ಯಾವ ಕಾಲೇಜ್ ಹಾಕಿದ್ದೀರಾ ಈ ರೀತಿ ಚೆಕ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಯಾರು ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡೋದಿಲ್ಲ. ನೀವು ಒಂದು ಸಲ ಆಪ್ಷನ್ ಎಂಟ್ರಿ ಮಾಡಿ ಲಾಕ್ ಮಾಡಿದಿರಾ ಅಂತ ಹೇಳ್ಕೊಳ್ಳಿ, ಪ್ರೀ ರೌಂಡ್ ಆಗಿರಲಿ, ಫಸ್ಟ್ ರೌಂಡ್ ಆಗಿರಲಿ, ಸೆಕೆಂಡ್ ರೌಂಡ್ ಆಗಿರಲಿ, ಏನಾಗ್ಬಿಡುತ್ತೆ, ನಿಮ್ಮ ರ್ಯಾಂಕ್ ಮೇಲೆ, ನಿಮ್ಮ KCT ರ್ಯಾಂಕ್ ಮೇಲೆ, ನಿಮ್ಮ ಕಾಸ್ಟ್ ಮೇಲೆ, ನಿಮ್ಮ ಮತ್ತು ರಿಸರ್ವೇಷನ್ಸ್ ಮೇಲೆ, ಅದಾದಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಹೈದರಾಬಾದ್, ಕರ್ನಾಟಕ, ಕನ್ನಡ ಮೀಡಿಯಮು, ಗ್ರಾಮೀಣ, ಇದೆಲ್ಲದ್ರ ಮೇಲೆ ಏನಾಗುತ್ತೆ, ರೋಸ್ಟರ್ ಏನಾಗುತ್ತೆ, ಒಂದು ಸಾಫ್ಟ್ವೇರ್ ರನ್ ಆಗುತ್ತೆ. ಸಾಫ್ಟ್ವೇರ್ ರನ್ ಆಗಿಬಿಟ್ಟು ನಿಮಗೆ ಸೀಟ್ ಏನಾಗುತ್ತೆ ಅಲಾಟ್ ಮಾಡಿಬಿಡುತ್ತೆ. ಓಕೆ, ಇವಾಗ ರಮೇಶ್ ಅನ್ನೋರು RV ಕಾಲೇಜ್ ಹಾಕವ್ರೆ, ರೇವಾ ಕಾಲೇಜ್ ಹಾಕವ್ರೆ, ನಿತ್ಯ ಮೀನಾಕ್ಷಿ ಕಾಲೇಜ್, ಇಲ್ಲಿ ಜಾಸ್ತಿ ಹಾಕವ್ರೆ, ಒಂದು 1000 ಕಾಲೇಜ್ ಹಾಕವ್ರೆ. ಸರಿನಾ? ಅವ್ರ ರೋಸ್ಟರ್ ಸಿಸ್ಟಮ್ ಏನಾಗುತ್ತೆ ರನ್ ಆಗಿಬಿಡುತ್ತೆ. ರನ್ ಆದಮೇಲೆ ಏನಾಗುತ್ತೆ, ರಮೇಶ್ದು ರ್ಯಾಂಕ್ಗೆ, ರಮೇಶ್ದೆಲ್ಲ ರಿಸರ್ವೇಷನ್ಗೆ ಅವ್ರಿಗೆ ನಿತ್ಯ ಮೀನಾಕ್ಷಿ ಕಾಲೇಜ್ ಸೆಟ್ ಆಗುತ್ತೆ. ಅಂದರೆ ನಿತ್ಯ ಮೀನಾಕ್ಷಿ ಸೆಲೆಕ್ಟ್ ಆಗಿಬಿಡುತ್ತೆ. ಆಮೇಲೆ ನಿಮ್ಮ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಆ ಕಾಲೇಜ್ ನಿಮಗೆ ಡಿಸ್ಪ್ಲೇ ಆಗಿರುತ್ತೆ. ಸರಿನಾ? ನೀವು ಯಾವುದೇ ಒಂದು ಕಾಲೇಜ್ ಆ್ಯಡ್ ಮಾಡಿಲ್ಲ, ಅದು ನಿಮಗೆ ಅಲೋಕೇಟ್ ಆಗುತ್ತೆ. ಆ ರೀತಿ ಯಾವುದೂ ತಪ್ಪು ಕಲ್ಪನೆ ಇಟ್ಕೊಳ್ಬೇಡಿ. ನೀವು ಆ್ಯಡ್ ಮಾಡಿಲ್ಲ ಅಂತಂದರೆ ಅದು ಬರುತ್ತೆ ಇಲ್ಲ. ಇದು ಬಂದುಬಿಟ್ಟು ಇದ್ರ ಬಗ್ಗೆ ಇರುತ್ತೆ. ಸರಿನಾ? ಮತ್ತು ಯಾರೇ ನಿಮ್ಗೆ ಸೀಟ್ ಇಸ್ಕೊಡ್ತೀನಿ ಅಂತಂದ್ರೆ ಅದು ನಂಬಕ್ಕೆ ಹೋಗ್ಬಿಡಿ, ಆವಾಗಲೇ ಹೇಳ್ದೆ ಅಲ್ವಾ. ಯಾವ ರೀತಿ ಇರುತ್ತೆ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಸ್ಟೇಜಸ್ ಅಂದರೆ, ಸ್ಟೇಜ್ 1ಅಲ್ಲಿ ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದೆಲ್ಲ ನಾನು ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ, ಮಾಕ್ ಅಲಾಟ್ಮೆಂಟ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆಯೂ ಕೂಡ ನಾನು ಕಾಲೇಜನ್ನ ಗೈಡ್ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಇದೆ, ನೋಡ್ಕೊಳ್ಳಿ ಹೋಗಿ. ಓಕೆನಾ? ಅದಾದಮೇಲೆ ಮತ್ತು ಮಾಕ್ ಅಲಾಟ್ಮೆಂಟ್ ಆದಮೇಲೆ ನೀವು ಆರ್ಡರ್ ಮಾಡಬೇಕಾಗುತ್ತೆ. ಮಾಕ್ ಅಲಾಟ್ಮೆಂಟ್ ವೀಡಿಯೋ ಇದೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಅದಾದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ಆಮೇಲೆ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಚಾಯ್ಸ್ ಫಿಲ್ಲಿಂಗ್ ಕೂಡ ನಾನು ವೀಡಿಯೋ ಮಾಡಿದ್ದೀನಿ, ನೋಡಿ. ಓಕೆ,
ಇಲ್ಲಿ ಸ್ಟೇಜ್ 6 ಅಷ್ಟೇ ಇದು ಮಾಡಿದ್ದಾರೆ. ನಾನು ಸ್ಟೇಜ್ 7 ಸ್ಟೇಜ್ 8 ಕೂಡ ವೀಡಿಯೋ ಮಾಡಿದೆ. ಸ್ಟೇಜ್ 7 ಅಂತಂದರೆ ನೆಕ್ಸ್ಟ್ ರೌಂಡಿಗೆ ಯಾವ ರೀತಿ ಹೋಗಬೇಕು, ಸ್ಟೇಜ್ 8 ಅಂದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಅಡ್ಮಿಷನ್ ಯಾವ ರೀತಿ ಮಾಡ್ಕೊಳ್ಬೇಕನ್ನೋದು ನನ್ನ ಚಾನಲಲ್ಲಿದೆ, ನೀವು ವಿಡಿಯೋನ ನೋಡ್ಕೊಳ್ಬೋದು, ತೊಂದರೆ ಏನಿಲ್ಲ. ಆಮೇಲೆ ಇದು ಕೂಡ ಸೇಮ್ ಅಲ್ಲೇ ಮೇಲೆ ಹೇಳಿಲ್ವಾ, ಅದೇ ರೀತಿ ಸೀಟ್ ಮೆಟ್ರಿಕ್ಸ್ ಬರುತ್ತೆ. ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಅಂದರೆ ಏನಿಲ್ಲ, ಒಂದು ಲಿಂಕ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ನಿಮ್ಮ ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಹಾಕಬೇಕು. ಹಾಕಿದ್ಮೇಲೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗ್ತದೆ, ಒಂದು ಡ್ಯಾಶ್ ಬೋರ್ಡ್ ಥರ ನಿಮ್ಮದು. ಅಲ್ಲಿ ಡ್ಯಾಶ್ ಬೋರ್ಡಲ್ಲಿ ಏನು ಮಾಡ್ತಾರೆ, ನಿಮ್ಗೆ ಒಂದು ಕಂಡೀಷನ್ ಇದೆ, ನೀವು 750 ರೂಪಾಯಿ ಪೇ ಮಾಡಬೇಕು. ಪೇ ಮಾಡಿದ್ರೆ ನಿಮಗೆ ಆಪ್ಷನ್ ಎಂಟ್ರಿಗೆ ಓಪನ್ ಆಗುತ್ತೆ. ಆಪ್ಷನ್ ಎಂಟ್ರಿ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಓಪನ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಆ 750 ಏನಕ್ಕೆ ಪೇ ಮಾಡ್ಬೇಕು ಸರ್ ಅಂದರೆ ಕೌನ್ಸ್ಲಿಂಗ್ ಅವ್ರ ಆಪ್ಷನ್ ಎಂಟ್ರಿ ಚಾರ್ಜಸ್ ಅಂತ ಇರುತ್ತೆ. ಇದು ಪ್ರತಿ ರೌಂಡ್ಗೂ 750 ರೂಪಾಯಿ ಇರೋದಿಲ್ಲ, ಬರೀ ಒಂದು ಸಲ 2026 ನೀವು ಎಲ್ಲ ರೌಂಡ್ಗೂ ಅಟೆಂಡ್ ಆಗಬೇಕಂತಂದ್ರೆ ಒಂದು ಸಲನೇ 750 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಈ 750 ರೂಪೀಸು ನಿಮಗೆ ಯಾವುದೇ ರೀತಿ ರೀಫಂಡೇಬಲ್ ಇರೋದಿಲ್ಲ. ನಾನ್ ರೀಫಂಡೇಬಲ್ ಅಂದರೆ ನಿಮಗೆ ರಿಟರ್ನ್ ಬರೋದಿಲ್ಲ. ನಿಮಗೆ ಕಾಲೇಜ್ ಸೀಟ್ ಸಿಗಲಿಲ್ವಾ, ರಿಟರ್ನ್ ಬರಲ್ಲ. ಕಾಲೇಜ್ ಸೀಟ್ ಸಿಕ್ಕರೂ ಆ ಕಾಲೇಜ್ ಫೀಸಲ್ಲಿ ಡಿಡಕ್ಟ್ ಆಗುತ್ತಾ, ಆಗೋದಿಲ್ಲ. ಅದಾದಮೇಲೆ ಸರ್ ನಾನು KCETಯಿಂದ ಫಸ್ಟ್ ರೌಂಡ್ ಅಟೆಂಡ್ ಮಾಡಿದ್ದೀನಿ, ನಂಗೆ ಇಷ್ಟ ಇಲ್ಲ, ಆಚೆ ಬಂದಿದ್ದೀನಿ, ನಿಮಗೆ 750 ರೂಪೀಸ್ ರಿಟರ್ನ್ ಬರೋದಿಲ್ಲ. ಓಕೆ, ನಾನ್ ರೀಫಂಡೇಬಲ್. ಇದು ನಿಮಗೆ ಅವರಿಗೆ ನೀವು ಕೊಡ್ತಾರೋ ಚಾರ್ಜಸ್. ಓಕೆ, ಆಪ್ಷನ್ ಎಂಟ್ರಿ ವೀಡಿಯೋ ಇದೆ ಅಂತ ಹೇಳಿದ್ದೀನಿ, ಅಲಾಟ್ಮೆಂಟ್ ಪ್ರೋಸೆಸ್ ವೀಡಿಯೋ ಇದೆ, ಮತ್ತು ಅಡ್ಮಿಷನ್ ಪ್ರೋಸೆಸ್ ಅಂತ ಇದೆ. ಅಡ್ಮಿಷನ್ ಪ್ರೋಸೆಸ್ ಏನಿರುತ್ತೆ ಅಂತಂದರೆ ನೀವು ಆನ್ಲೈನಲ್ಲಿ ಫೀ ಪೇ ಮಾಡಬೇಕಾಗುತ್ತೆ. ಚಾಯ್ಸ್ ಸೆಲೆಕ್ಟ್ ಮಾಡಿದ್ಮೇಲೆ ಡೌನ್ಲೋಡ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಇರುತ್ತೆ, ಅದ್ರ ಬಗ್ಗೆನೂ ವೀಡಿಯೋದ ನೋಡ್ಕೊಳ್ಳಿ. ಆಮೇಲೆ ಕಾಲೇಜ್ಗೆ ಹೋಗಬೇಕಾಗುತ್ತೆ, ಅಲ್ಲಿ ಡಾಕ್ಯುಮೆಂಟ್ಸ್ ತೋರಿಸ್ಬೇಕಾಗುತ್ತೆ. ಆಮೇಲೆ ಅವರು ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ತಾರೆ, ನಿಮ್ಮ ಫೇಸ್ ರಿಕಗ್ನೇಷನ್ ಮಾಡ್ತಾರೆ. ಮತ್ತು ನೀವು ಇವಾಗ KCET ಯಾವುದೇ ಒಂದು ಪ್ರೋಸೆಸ್ ನೀವು ಕಂಟಿನ್ಯೂ ಮಾಡಬೇಕಂದ್ರೆ OTP ಬರ್ತಾ ಇದಲ್ವಾ ಮೊಬೈಲು, ಆ ಮೊಬೈಲ್ ಕಂಪಲ್ಸರಿ ತೊಗೊಂಡೋಗಿ, OTP ಬರುತ್ತೆ. ಇಲ್ಲ ಮನೇಲಿ ಇಟ್ಬಿಟ್ಟು OTP ಕೇಳ್ತೀನಿ ಅಂತಂದರೆ ಅಲ್ಲಿ ಸರ್ವರ್ ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ತೊಂದರೆ ಬೇಡ ಅಂದರೆ ನೀವು ಮೊಬೈಲ್ ಎತ್ಕೊಂಡು ಹೋಗಿಬಿಡಿ. ಆನ್ಲೈನ್ ಸೀಟ್ ಹಂಚಿಕೆ ಹೇಗೆ ಏನೋ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಕ್ಲಿಯರಾಗಿ. ಮತ್ತು ಒಂದು ಕಮೆಂಟ್ ಹಾಕಿ ನೀವು. ಓಕೆ, ನಿಮ್ಗೆ ಏನೋ ಒಂದು ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿ ರೆಸ್ಪಾಂಡ್ ಮಾಡಿರ್ತೀವಿ. ನಿಮ್ಗೆ ಏನು ಕ್ವಶನ್ಸ್ ಇಲ್ಲ ಅಂದರೂ ಥ್ಯಾಂಕ್ ಯು ಸರ್, ಹೆಲ್ಪ್ಫುಲ್ ಸರ್ ಅಂತ ಕಮೆಂಟ್ ಹಾಕಿ. ನಮಗೇನಾಗುತ್ತೆ, ಮೋಟಿವೇಟ್ ಆಗಿಬಿಟ್ಟು ನಿಮಗೆ ಇನ್ನೂ ಒಳ್ಳೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇರ್ತೀವಿ. ವಿವಿಧ ಕೋರ್ಸ್ಗಳಿಗೆ ಕಾಲೇಜು ವಿವರ. ಓಕೆ, ನೀಟ್ ಆಧಾರದ ಮೇಲೆ ಯಾವುದು KCET ಅಂತ ಹೇಳಿದ್ದೀನಿ. ಬಟ್ ಇಂಪಾರ್ಟೆಂಟ್ ಅಂದರೆ PU ಅಂಕ ಆಧಾರದ ಮೇಲೆ ಯಾವ್ದು ಬರುತ್ತೆ ಅಂತಂದರೆ BPT, BPO, BSc, ಅಲೈಡ್ ಹೆಲ್ತ್ ಸೈನ್ಸ್, D ಫಾರ್ಮಾ. ಓಕೆ, BSc ಜನರಲ್ 3 ಇಯರ್ಸ್ ಡಿಗ್ರಿ ಮಾಡೋರು ಯಾವುದೇ ರೀತಿ KCET ನೀವು ಬರಲಿಕ್ಕೆ ಹೋಗಬೇಡಿ, ನೀವು ಡೈರೆಕ್ಟಾಗಿ ಅಂತಂದರೆ ನಾನು ಅಲೈಡ್ ಹೆಲ್ತ್ ಸೈನ್ಸ್ ಇರ್ತಲ್ಲ, ಕನ್ಫ್ಯೂಸ್ ಹಾಕೋಬೇಡಿ. BSc ಅದರಲ್ಲಿ ಇಂಗ್ಲೀಷು, ಕಂಪ್ಯೂಟರ್ ಸೈನ್ಸು, ಈ ರೀತಿ ಜನರಲ್ 3 ಇಯರ್ಸ್ ಡಿಗ್ರೀಸ್ ತೊಗೊಳ್ತಿರಲ್ಲ, ನೀವು KCET ಏನು ಅಟೆಂಡ್ ಮಾಡ್ಕೊಳ್ಳೋ ಹಾಗಿಲ್ಲ, ನೀವು ಡೈರೆಕ್ಟ್ ಇದು ಮಾಡ್ಕೊಳ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ BPT, BPO ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಮಾರ್ಕ್ಸ್ ಮೇಲೇ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಯಾವ ರೀತಿ ಅಂತಂದರೆ ನೀವು ಪ್ರೀ ರೌಂಡಲ್ಲಿ ನೀವು ಸೀಟ್ನ ಪಡ್ಕೊಳ್ಬಿಡಿ. ಏನಕ್ಕೆ, ಓಕೆನಾ, ನಿಮ್ಗೆ ಯಾವುದೇ ರೀತಿಯ KCET ಮಾರ್ಕ್ಸ್ ಅವಶ್ಯಕತೆ ಇಲ್ಲ, ಅಲ್ಲಿ ನೀಟ್ ಮಾರ್ಕ್ಸ್ ಅವಶ್ಯಕತೆ ಇಲ್ಲ, ಏನಿಲ್ಲ. ಪ್ರೀ ರೌಂಡಿಗೆ ರಿಜಿಸ್ಟರ್ ಆಗಿ, ಸರಿನಾ, ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲನೂ ವೀಡಿಯೋ ನೋಡ್ಕೊಂಡು ನೀವು ರಿಜಿಸ್ಟರ್ ಆಗಿ ಪ್ರೀ ರೌಂಡಲ್ಲಿ ನಿಮ್ಗೆ BPT ಕಾಲೇಜಸ್, BPO ಕಾಲೇಜಸ್ ಯಾವುದೆಲ್ಲ ಇದೆ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ PUC ಮಾರ್ಕ್ಸ್ ಮೇಲೆ, ರಿಸಲ್ಟ್ ಮೇಲೆ ಏನಾಗುತ್ತೆ, ನಿಮಗೆ ಕಾಲೇಜ್ ಅಲೋಕೇಟ್ ಆಗುತ್ತೆ. ಇಷ್ಟ ಇದ್ದರೆ ಅಡ್ಮಿಷನ್ ತೊಗೊಳ್ಳಿ, ಇಷ್ಟ ಇಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ರೌಂಡಿಗೆ ಹೋಗಿ ಮತ್ತೆ ಕಾಲೇಜಸ್ ಅಟೆಂಡ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. KA ಕಡೆಯಿಂದ ಹೋದರೆ ನಿಮ್ಗೆ ಅಡ್ವಾಂಟೇಜ್ ಏನಂದರೆ SSB ಸ್ಕಾಲರ್ಶಿಪ್ ಚೆನ್ನಾಗಿ ಬರುತ್ತೆ, ಮತ್ತು ಫೀಸ್ ಕೂಡ ಕಡಿಮೆ ಇರುತ್ತೆ. ಓಕೆನಾ, ನಿಮ್ದು ಏನೋ ಒಂದು ಕಮೆಂಟ್ಸ್ ಇದ್ದರೂ, ಕ್ವಶನ್ ಇದ್ದರೂ ಕಮೆಂಟ್ಸ್ ಹಾಕಿ, ನಾವು ರೆಸ್ಪಾನ್ಸ್ ಮಾಡಿರ್ತೀವಿ. ಮತ್ತು ಇನ್ನೊಂದು ಬಂದುಬಿಟ್ಟು ಏನಂತಂದರೆ, ನಾನು ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಫುಲ್ ಪ್ರೋಸೆಸ್, ಯಾವ ರೀತಿ ಲಾಗಿನ್ ಆಗಬೇಕು, ಯಾವ ರೀತಿ ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಅನ್ನೋದಿರುತ್ತೆ. ಇನ್ನೊಂದು ಬಂದುಬಿಟ್ಟು ವೆರಿಫಿಕೇಷನ್ ಸ್ಲಿಪ್ ಅಂದರೆ ಏನು, ಅದ್ರ ಬಗ್ಗೆ ಏನೇನೆಲ್ಲನೂ ಕ್ಲಿಯರಾಗಿ ಹೇಳಿರ್ತೀವಿ. ಮತ್ತು ಇನ್ನೂ ಬೇರೆ ವೀಡಿಯೋಸ್ ಕೂಡ ಮಾಡ್ತಾ ಇರ್ತೀವಿ ನಿಮ್ಗೆ ಹೆಲ್ಪ್ ಆಗೋ ಥರ. ಸೊ ಕಾಲೇಜ್ ಅನ್ನೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಥ್ಯಾಂಕ್ ಯು.